ಈ ವಸ್ತು ಈ ರೀತಿಯಾಗಿ ಮಾರ್ಪಾಡಾಗತ್ತೆ ಈ ಸಂಸ್ಥೆಯಲ್ಲಿ ಅಂದ್ರೆ ಗಟ್ಟಿ ಆಗ್ಲಿಕ್ಕೆ ನಾವು ಗಂಜಿ ಹಾಕ್ಬೇಕು. ಗಂಜಿ ಅಂದ್ರೆ ಏನ್ರಿ, ಈ ತರ ನಾವು ಎಲ್ಲ ಮ್ಯಾನುವಲ್ ರೀ, ಎಲ್ಲ ಇದು ಕಟ್ ಅಧ್ಯಕ್ಷರು ನೋಡಿ ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಹೇಳಿ ಮಾಡಕತ್ತಾರ. ಅಧ್ಯಕ್ಷರೇ ಕುಂತು ಎಲ್ಲ ಕೆಲಸ ಮಾಡ್ತಾರೆ. ಕಟಿಂಗ್ ರಿಜೆಕ್ಟ್ ಆಗಿ ಬಂದರೆ ಅದನ್ನು ನಾವಿಲ್ಲಿ ಸ್ಟ್ಯಾಂಡಿಗೆ ಯೂಸ್ ಮಾಡ್ಕೊತೀವಿ, ಶರ್ಟ್ ಯೂಸ್ ಮಾಡ್ಕೊತೀವಿ. ರಿಜೆಕ್ಟ್ ಆಗಿ ಮಾತ್ರ ಯೂಸ್ ಮಾಡ್ಕೊತೀವಿ. ಇದು ಪ್ಲಾಸ್ಟಿಕ್, ಇದನ್ನ ಪ್ಲಾಸ್ಟಿಕ್ ಐತ್ರಿ. ಇದು ಚಿತ್ರದುರ್ಗದ ಬತ್ತಿ ಬರ್ತಾರೆ ಹಂಚಿ, ನಮ್ಗೆ ಯಾವ ಕೌಂಟ್ ಬೇಕಲ್ಲ ನಾವು ಅಲ್ಲಿ ತರಿಸ್ತೇವೆ ರೀ. ಮೊದಲು ನಾವು ಎಲ್ಲೇ ರಾಟಿ ಎಲ್ಲ ಇಲ್ಲೇ ಇದ್ದವು ರೀ. ನಮ್ಮ ಮಿಷಿನ್ ಎಲ್ಲ ಇಲ್ಲೇ ಇದ್ದವು ರೀ. ನಾವು ಹಳೆ ಖರೀದಿ ಮಾಡಿ, ನಾವು ನೂರು ಮಾಡಿ ತಯಾರು ಮಾಡಿ ನಾವು ಬಟ್ಟೆ ತಯಾರು ಮಾಡ್ತೀವಿ. ಸ್ವಲ್ಪ ದಿನ ಬಿಟ್ಟು ಏನು ಮಾಡ್ತೀರಿ, ಇದು KVS ಏನು ಮಾಡ್ತೀರಿ, ಕರ್ನಾಟಕದಾಗ ಒಂದು ಪ್ಲ್ಯಾಂಟ್ ಮಾಡ್ಬೇಕಂತೇಳಿ ಚಿತ್ರದುರ್ಗದಾಗ ಒಂದು ಸ್ಲ್ಯಾಬರ್ ಪ್ಲ್ಯಾಂಟ್ ಮಾಡಿರಿ. ಆ ಸ್ಲ್ಯಾಬರ್ ಪ್ಲ್ಯಾಂಟ್ ಅಂದ್ರೆ ಏನು ರೀ, ನಮ್ಮ ಕರ್ನಾಟಕ ಒಳಗೆ ತಮಿಳ್ನಾಡು, ಕರ್ನಾಟಕ, ಆಮೇಲೆ ಆಂಧ್ರ, ಹಿಂಗೆ ಅಂಥೇಳಿ ನಮ್ಗೆ ಕರ್ನಾಟಕದಾಗ ಚಿತ್ರದುರ್ಗ ಒಂದು ಪ್ಲ್ಯಾಂಟ್ ಮಾಡಿ ಅವ್ರೇನು ತಯಾರು ಮಾಡಿಕೊಡ್ತಾರೆ ನಮ್ಗೆ ಬತ್ತಿಂದ ಹಂಚೆ ನಾವೇನು ಅರಳಿ ಇರ್ತದ್ರ ಅರಳಿಂತ ನಮ್ಗೆ ಸ್ಲೈವರ್ ಈ ರೀತಿ ನಿಮಗೆ ಚಿತ್ರದುರ್ಗದವ್ರು ಮಾಡಿಕೊಡ್ತಾರೆ. ಅಂದ್ರೆ ನಮ್ಗೆ ಯಾವ ಕೌಂಟ್ ಬೇಕಲ್ಲ ಫ್ಲಾಗಿಗೆ, ಆ ಕೌಂಟದ್ದು ನಾವು ಸ್ಲೈವರ್ ರೆಡಿ ಮಾಡ್ಕೊಂಡು ಬರ್ತೇವೆ. ಈ ರೀತಿ ಇಂಥವು ಬರ್ತಾವೆ. ಇದನ್ನು ಇದರಿಂದ ಹಾಕಿ ನಾವು ನೂರು ತಯಾರು ಮಾಡ್ತೇವೆ. ನೀವು ಇಲ್ಲಿ ನೂರು ತಯಾರು ಆದ್ಮೇಲೆ ಮುಂದಿನ ಪ್ರೊಸೆಸ್ ಇಲ್ಲಿ ಎಲ್ಲ ಇಲ್ಲಿ ತಯಾರಾಗ್ತದೆ. ಅಂದ್ರೆ ಈ ಕಡೆ ದಕ್ಷಿಣ ಭಾರತಕ್ಕೆ ಏನದ ಪ್ಲಾಂಟು ಚಿತ್ರದುರ್ಗ ಅಂದ್ರೆ KVS ಮಾಡ್ಯಾರಿ. ಅಂದ್ರೆ ಮೊದಲು ನಾವು ಹಳ್ಳಿ ಖರೀದಿ ಮಾಡಿ ನಮ್ಮದೇ ಆದ ಮಿಷನರಿ ಇದ್ದು ರೀ, ಬ್ಲೂ ರೂಮ್, ಕಾರ್ಡಿಂಗ್, ಡೈಯಿಂಗ್ ಎಲ್ಲ ಇರ್ತದೆ, ನಾವಾಗಿ ಮಾಡ್ತಿದ್ವಿ ರೀ. ಅವಾಗ ಏನು ಮಾಡಿಬಿಟ್ರು, ಬೇಡ ಇದು ಅಂತೇಳಿ ಗೌರ್ಮೆಂಟ್ ಅಂತ ನಮಗೆ KVS ಥ್ರೂನ ರೀ ನಮ್ಗೆ ಹಳ್ಳಿ ಅವ್ರ ಖರೀದಿ ಮಾಡಿ ನಮಗೆ ಯಾವ್ದು ಸೈಜ್ ಬೇಕಲ್ಲ ಆ ಸೌಜಿನ ನಮ್ಗೆ ಹಂಚಿ ತಯಾರು ಮಾಡಿ ಕೊಟ್ರಿ. ನೋಡು ಪರ್ಮಿಷನ್ ಕೊಡಲಿಲ್ಲ. ಅವರಾಗಿ ಗಾಳಿ ಖರೀದಿ ಮಾಡಿ ಅವರೇ ಇದು ಮಾಡಿ 3 ಸ್ಟೇಟಿಗೆ ಅವರು ಸಪ್ಲೈ ಮಾಡಿ ಸರ್ಕಾರದವರು ಸಪ್ಲೈ ಆಮೇಲೆ ನಾನು ಇಲ್ಲಿ ಧಾರವಾಡ ತಾಲೂಕು ಗರಿಕ್ಷೇತ್ರಿ ಸೇವಾ ಸಂಘದಲ್ಲಿ ಒಂದು 30 ವರ್ಷ ಆಯ್ತು ನಾನು ಕೆಲಸ ಮಾಡಕತ್ತೀನಿ. ಈಗ ನಾನು ಬರ್ತಾ ನಾವು ಪ್ರೊಡಕ್ಷನ್ ಸೆಂಟ್ರಲ್ಲಿ ಇದ್ಕೊಂತು ಈ ಕೆಲಸ ಮಾಡ್ಕೊತ ಇವಾಗ ನಾನು ಇಲ್ಲಿ ಸೆಕ್ರೆಟರಿ ಕೆಲಸವನ್ನು ನಿಭಾಯಿಸ್ತಾ ಇದ್ದೇನೆ. ಈಗ KVS ಫಸ್ಟ್ ಏನಂದ್ರೆ, ಈಗ ಹಲವಾರು ವರ್ಷಗಳಿಂದ ನಾವು ಹಳ್ಳಿ ಖರೀದಿ ಮಾಡಿ ನಾವು ಬ್ಲೌರು ನಂತರ ಲ್ಯಾಪು, ಸ್ಲಿಪ್ ಗ್ಲಾಸ್ ಒಳಗೆ ಸ್ಲೈವರು ಹೀಗೆಲ್ಲ ತಯಾರು ಮಾಡಿ ಹಂಜಿಯನ್ನು ನಾವು ತಯಾರು ಮಾಡ್ತಿದ್ವಿ ಫಸ್ಟ್. ಆಮೇಲೆ ಬರ್ತಾ ಏನಾಯಿತು, KVS ಅವ್ರು ನಮಗೆ ಹಳ್ಳಿ ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಅವ್ರು ಏನು ಮಾಡಿದರು, ಒಂದು ಚಿತ್ರದುರ್ಗದಲ್ಲಿ ಒಂದು ಪ್ಲ್ಯಾಂಟ್ ಮಾಡಿದರು. ಆ ಪ್ಲ್ಯಾಂಟಿಂದ 3 ರಾಜ್ಯಕ್ಕೆ ಸಾಲುವಂತಹ ಪ್ಲ್ಯಾಂಟನ್ನು ಅಲ್ಲಿ ಹಾಕಿ ಅವರೇ ಹಳ್ಳಿ ಖರೀದಿ ಮಾಡಿ ನಮಗೆ ಬೇಕಂತ ಕೌಂಟ್ ಒಳಗೆ ನಮಗೆ ಸ್ಲೈವರನ್ನು ರೆಡಿ ಮಾಡಿಕೊಡ್ಲಿಕ್ಕೆ ಚಾಲು ಮಾಡಬೇಕು. ನಮಗೆ ಯಾವ ಕೌಂಟ್ ಬೇಕಲ್ಲ ಆ ಕೌಂಟ್ ನಾವು ಹಂಜಿ ತಯಾರು ಮಾಡಿಸ್ತಿದ್ವಿ ರೀ. ಆ ಹಂಜಿಂತ್ರ ನಾವು ನಮ್ಮ ಚರ್ಕಾದಲ್ಲಿ ಹಾಕಿ ನೂಲು ತಯಾರು ಮಾಡಿ ಅಲ್ಲಿಂದ ನಾವು ಬಟ್ಟೆ ಪ್ರೊಸೆಸಿಂಗ್ ನಾವು ಚಾಲು ಮಾಡ್ತೇವೆ. ಅಂದರೆ
ಖಾದಿ ವಿಲೇಜ್ ಆ್ಯಂಡ್ ಇಂಡಸ್ಟ್ರೀಸ್. ಖಾದಿ ವಿಲೇಜ್ ಇಂಡಸ್ಟ್ರಿ ಇದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ. ಹಾಂ, ಹಂಜಿ ಅಂದ್ರೆ ಸಾಮಾನ್ಯವಾಗಿ ಹಂಜಿ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅರಳಿ ಹಂಜಿ ಅಂದ್ರೆ ಅರಳಿ ಅಂದ್ರೆ? ಅರಳಿ, ಏನು ಈ ಭೂಮಿಯಿಂದ ಏನು ಗಿಡದೊಳಗೆ ಹತ್ತಿ ಬೆಳೆಯುತ್ತದಲ್ಲ, ಆ ಹತ್ತಿ ಬೀಜನ ಸಂಸ್ಕರಿಸಿ ಮೇಲೆ ಬರುವಂಥ ಒಂದು ಹಳ್ಳಿ ಅನ್ನೋದು, ಹತ್ತಿ ಅನ್ನೋದು, ಆ ಹತ್ತಿಗೆ ನಾವು ಹಂಜಿ ಅಂತೀವಿ. ಆ ಹಂಜಿ ನೇರವಾಗಿ ಮೊದಲು ಇವರೇ ಖರೀದಿ ಮಾಡ್ತಿದ್ರು, ಗರಗ ಕ್ಷೇತ್ರದವರೇ, ಈ ಸಂಸ್ಥೆಯವರೇ. ಆಮೇಲೆ ಸರ್ಕಾರ KVIC ಮುಖಾಂತರ ಇವರಿಗೆ ಹಂಜಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಆ ಹಂಜಿ ಅನ್ನೋದು ಚಿತ್ರದುರ್ಗದೊಳಗೆ ಒಂದು ಘಟಕ ಸ್ಥಾಪನೆ ಮಾಡಿದ್ದಾರೆ KVICನವರು. ಆ ಹತ್ತಿ ಹಳ್ಳಿ ಅಂತ ಏನಂತೀರಲ್ಲ, ದೇವ್ರ ದೀಪಕ್ಕೆ ಹಚ್ಚುತ್ತಿರಲ್ಲ ಹತ್ತಿ ಅನ್ನೋದು, ಹತ್ತಿ ಇವ್ರಿಗೆ ಯಾವ ಅಳತೆಯಲ್ಲಿ ಬೇಕು, ಕೆಲವೊಂದು ಸೈಜ್ ಇರುತ್ತೆ. ಆ ಹತ್ತಿಯನ್ನು ಇದೇ ಹಂಜಿ ಈ ಮುಖಾಂತರ ಬರುತ್ತೆ ಈ ಕ್ಷೇತ್ರಕ್ಕೆ, ಸಂಸ್ಥೆಗೆ. ಇಲ್ಲಿದೆ ನೋಡಿ, ಇದೆ ಈ ರೀತಿ ಆ ಹಳ್ಳಿ ಸಂಸ್ಕರಿಸಿ ಅವರೇ KYCನವರು, ಯಾರು ಚಿತ್ರದುರ್ಗ ಘಟಕಗಳು ಸ್ಥಾಪಿಸಿದಂಥವರು ಈ ರೀತಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಿಗೆ. ಈ ರೀತಿ ಮಾಡಿದಂಥ, ಈ ರೀತಿ ಬಂದಂಥ ದಾರವನ್ನು ಇವರು ಈ ರೀತಿಯಾಗಿ ಮಾರ್ಪಾಡು ಮಾಡ್ತಾರೆ ಈ ಸಂಸ್ಥೆಯಲ್ಲಿ. ಈ ಗರಗ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಸ್ಥೆಯಲ್ಲಿ ಈ ರೀತಿ ಬಂದಂಥ ಚಿತ್ರದುರ್ಗದಿಂದ ಬಂದಂಥ ಈ ಮಾಲನ್ನು, ಈ ವಸ್ತು ಈ ರೀತಿಯಾಗಿ ಮಾರ್ಪಾಡಾಗತ್ತೆ ಈ ಸಂಸ್ಥೆಯಲ್ಲಿ. ಇದರ ನಂತರ ತಯಾರು ಘಟಕಕ್ಕೆ ಹೋಗಿ ರಾಷ್ಟ್ರಧ್ವಜ ಬಣ್ಣ ಹಾಕಿ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತಾರೆ. ಬಂದಿರೋದು ಗಂಜಿ ಘಟಕಕ್ಕೆ. ಗಂಜಿ ಅಂದ್ರೆ ಏನಪ್ಪಾ ಅಂದ್ರೆ ಸರ್ ಹೇಳ್ತಾರೆ. ಗಂಜಿ ಅಂದ್ರೆ ಏನು? ಇದು ನೋಡ್ರಿ, ಫ್ಲೈಓವರ್ ಇಂದ ನೀವು ಬತ್ತಿ ನೋಡಿದ್ರಲ್ಲ ಚಿತ್ರದುರ್ಗ, ಅಲ್ಲಿಂದ ಇದು ಚರಕ ಒಳಗೆ ಲಡಿ ತಯಾರಾಗೈತ್ರಿ. ಲಡಿ ಅಂದ್ರೆ ಹ್ಯಾಂಕ್ ರೀ. ಇದು ಒಂದು ಹ್ಯಾಂಕ್ ಅಂದ್ರೆ ಇದ್ರದ್ದು ಸುತ್ತಳತೆ 1 ಮೀಟರ್ ಇರ್ತಾರೆ. ಆಮ್ಯಾಗ ಇದ್ರ ಉದ್ದು 1000 ಮೀಟರ್ ಇರ್ತಾರೆ. ಅಂಥವು ಒಂದೊಂದು ಲಡಿ, ಅದಕ್ಕೆ ನಾವು ಒಂದು ಲಡಿ ಅಂತ ಹೇಳ್ತೀವಿ. ಈ ಲಡಿಯನ್ನು ಸ್ಟಿಫ್ನೆಸ್ ಸಂಬಂಧ ಅಂದ್ರೆ ಗಟ್ಟಿ ಆಗ್ಲಿಕ್ಕೆ ನಾವು ಗಂಜಿ ಹಾಕಬೇಕು. ಗಂಜಿ ಅಂದ್ರೆ ಏನ್ರಿ, ಈ ಥರ ನಾವು ಎಲ್ಲ ಮ್ಯಾನುವಲ್ ರೀ, ಎಲ್ಲ ಇದು ಕಟ್ಟಿಗೆ ಹಾಕಿ ಇದಕ್ಕೆ ನೀರು ಹಾಕಿ, ಆಮೇಲೆ ಬೇವಿನ ಎಣ್ಣೆ, ಆಮೇಲೆ ಮೈದಾ ಹಿಟ್ಟು, ಈ ಥರ ಎಲ್ಲ ಹಾಕಿ ನಾವು ಗಂಜಿಯನ್ನು ಇದಕ್ಕೆ ಹಾಕ್ತೇವೆ ರೀ. ಗಂಜಿ ಒಳಗೆ ಸುಮಾರು ಒಂದು ಇಂತಿಷ್ಟು ನಿಮಿಷ ಇರುತ್ತೆ ರೀ, ಅಷ್ಟು ನಾವು ಅದ್ರ ಬಾಯ್ಲ್ ಮಾಡಿ ಆಮೇಲೆ ಅದಕ್ಕೆ ಹಿಂಡಿ ಆಮೇಲೆ ಅದಕ್ಕೆ ಒಣಗಿಸ್ತೇವೆ ರೀ. ಒಣಗಿಸಿದ ಮ್ಯಾಗ ರೀ ಅದು ಸ್ಟಿಫ್ನೆಸ್ಗೆ ಹಾಕೋತದೆ ರೀ. ಬೇವಿನ ಎಣ್ಣೆ ಯಾಕೆ ಹಾಕೋಬೇಕಂತಂದ್ರೆ ನಾಳೆ ಮಗ್ಗದ ಒಳಗೆ ಏನು ಆಕೈತೆ ರೀ, ಇಲಿ ಕಡಿಲಿ ಬಿಟ್ಲಿ ಅಂಥೇಳಿ ಬೇವಿ ಎಣ್ಣೆದು ಉಪಯೋಗ ಮಾಡ್ತೇವೆ ರೀ. ಆಮೇಲೆ ಅಂಟು, ಆಮ್ಯಾಗ ಮೈದಾ ಹಿಟ್ಟು ಅಂದ್ರೆ ಏನಾಗೈತೆ ರೀ, ಸ್ಟಿಫ್ನೆಸ್ ಜಾಸ್ತಿ ಅಂದ್ರೆ ಸ್ಟ್ರೆಂತ್ ಬರುತ್ತೆ ರೀ ಅದಕ್ಕೆ. ಹೀಗಾಗಿ ಆ ಗಂಜಿ ಹಾಕೋ ಪ್ರೊಸೆಸಿಂಗ್ ಹಿಂಗೆ ಇಲ್ಲಿ ಒಂದು ರೀತಿಯಿಂದ ಕಚ್ಚಾ ವಸ್ತು ಅನ್ಬೋದು. ಗಂಜಿಗಿಂತ ಪೂರ್ವದಲ್ಲಿ ನಡೆಯುವಂಥ ಪ್ರಕ್ರಿಯೆ ನಿಮ್ಗೆ ಹೇಳ್ತೀನಿ. ಈ ರೀತಿ ತಯಾರಾದಂಥ ಒಂದು ನೂಲು, ಒಂದು ಲಡಿ ಅಂದರೆ ಈಗಾಗಲೇ ಸರ್ ಹೇಳಿದ್ದಾರೆ. ಲಡಿ ಅಂದರೆ ಏನಪ್ಪ ಅಂದರೆ ಇದು ಗಂಜಿ ಕೇಂದ್ರದಲ್ಲಿ ಹೋದಾಗ ಗಂಜಿ ಮ್ಯಾನ್ಯುವಲ್ ಇದೆ. ಇಲ್ಲಿ ಆಟೋಮೆಟಿಕ್ ಯಾವ ಮಷಿನರಿ ಇಲ್ಲ. ಈ ಕಚ್ಚಾ ನೂಲು ಗಂಜಿದೊಳಗೆ ಹೋದಾಗ ಎದ್ದಿದ ನಂತರ ಈ ರೀತಿ ಹಾರ್ಡಾಗಿ ಮಾರ್ಪಾಟಾಗುತ್ತೆ ನೋಡಿ. ಹಾರ್ಡ್ ಇದೆ, ಗಂಜಿ ಹಾಕಿದ್ದು ಮುರಿಯೋದಿಲ್ಲ. ಮಷಿನ್ ಒಳಗೆ ಅಥವಾ ನೂಲು ಇದು ಮಾಡುವಾಗ, ತಯಾರಿಸುವಾಗ ರಾಷ್ಟ್ರಧ್ವಜ ಯಾವುದೇ ಇದ್ರೊಳಗೆ ಇದು ಕಟ್ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿ ಮಾರ್ಪಾಡಾಗತ್ತೆ ಗಂಜಿಯಿಂದ. ಆಮೇಲೆ ಗಂಜಿಯಲ್ಲಿ ಏನೇನು ಹಾಕಿರ್ತಾರೆ ಅಂದರೆ ಸರ್ ಇವಾಗಲೇ ಹೇಳಿದರು, ಬೇವಿನ ಎಣ್ಣೆ ಯಾಕೆ ಹಾಕ್ತೀವಿ ಅಂದರೆ, ಬೇವಿನ ಎಣ್ಣೆ ಯಾಕೆ ಹಾಕ್ತಾರಪ್ಪ ಅಂದರೆ ಆ್ಯಂಟಿಬಯೋಟಿಕ್, ರೋಗ ನಿರೋಧಕ ಶಕ್ತಿಯಾಗಿ ಅದು ಮಾರ್ಪಾಡಾಗತ್ತೆ. ಯಾವುದೇ ರೀತಿ ಇಲಿ ಅಥವಾ ಯಾವುದೇ ಹುಳ ಹುಪ್ಪಡಿ ಕಡ್ದಾಗ ಅದರಲ್ಲಿ ಇರುವಂಥದ್ದು ಯಾವುದೇ ಒಂದು ವಿಷ ಅಂತ ಇದ್ದಿರುತ್ತೆ, ಅದು ಹೋಗುತ್ತೆ ಎದರಿನಿಂದ ಅಂದರೆ ಬೇವಿನ ಎಣ್ಣೆಯಿಂದ. ಅದಕ್ಕಾಗಿ ನಾವು ಗಂಜಿಯಲ್ಲಿ ಬೇವಿನ ಆ ನೂಲು ಹೋಗಿ ಈ ರೀತಿ ತಯಾರಾಗುತ್ತೆ.
ಆ ರೀತಿ ಮಷಿನರಿ ಮುಖಾಂತರ ಇಲ್ಲಿ ಪುರಾತನ ಹಾಗೂ ಆಧುನಿಕತೆ ಎರಡೂ ಮಿಕ್ಸ್ ಆಗಿ ಇಲ್ಲಿ ತಯಾರಾಗುತ್ತೆ. ನೋಡಿ, ಪುರಾತನ ಪ್ರಾಚೀನ ಆದಂಥ ಒಂದು ನೋಡಿ ಇಲ್ಲಿ ಕಟ್ಟಿಗೆ ಇದೆ. ಕಟ್ಟಿಗೆ ಯಾವುದೇ ಆಧುನಿಕತೆಯಿಂದ ಇಲ್ಲಿ ಹೆಚ್ಚಾಗಿ ಅವಲಂಬನೆ ಆಗಿಲ್ಲ. ಈ ರೀತಿ ನೂರು ಎಟ್ ಎ ಟೈಮ್ 200 ಬಂಡಲ್ 200 ಬೋನ್ಸ್ ರೆಡಿ ಆಗುತ್ತೆ ಇಲ್ಲಿ. ಈ ರೀತಿ 200 ಬೋನ್ಸ್ಗಳನ್ನು ಈ ರೀತಿ ಸಂತೋಷ Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.